ಭಾನುವಾರ ಆಗಸ್ಟ್ 10ರಂದು ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಸಂಘ ಇನ್ಕಲ್ ವತಿಯಿಂದ ನಾಡಪ್ರಭು ಕೆಂಪೇಗೌಡ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಮೆರವಣಿಗೆಯಿಂದ ಆರಂಭವಾದ ಈ ಕಾರ್ಯಕ್ರಮದಲ್ಲಿ ಪ್ರಮುಖ ಅತಿಥಿಗಳಾಗಿ ಮಾಜಿ ಸಚಿವರು ಹಾಗೂ ಶಾಸಕರಾದ ಜಿಟಿ ದೇವೇಗೌಡರು ಭಾಗವಹಿಸಿ ನಗಾರಿ ಮತ್ತು ತಮಟೆಯ ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕಿ ಜನರ ಗಮನ ಸೆಳೆದರು. ಮೆರವಣಿಗೆಯ ವೇಳೆ ತಮಟೆ ಹಾಗೂ ನಗಾರಿಯ ಸದ್ದು, ವೀರಗಾಸೆ ನೃತ್ಯ, ಭವ್ಯ ವಾದ್ಯಮೇಳವು ಕಾರ್ಯಕ್ರಮಕ್ಕೆ ಸೊಬಗು ನೀಡಿದವು. ಹಿರಿಯರು, ಕಿರಿಯರು, ನಾಯಕರು ಎಲ್ಲರೂ ತಾಳಕ್ಕೆ ತಕ್ಕಂತೆ ಕುಣಿದ ದೃಶ್ಯ ಕಣ್ಣಿಗೆ ರಸದೌತಣವಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕರು, ನಾಡಪ್ರಭು ಕೆಂಪೇಗೌಡರ ಬೆಂಗಳೂರಿನ ನಿರ್ಮಾಣ ಮತ್ತು ಅಭಿವೃದ್ಧಿಯಲ್ಲಿ ಅವರ ಕೊಡುಗೆ, ದೃಷ್ಟಿಕೋನ ಹಾಗೂ ರಾಜ್ಯದ ಇತಿಹಾಸದಲ್ಲಿ ಅವರ ಬಹುಮುಖ್ಯ ಪಾತ್ರವನ್ನು ವಿವರಿಸಿದರು. ನಾಡಪ್ರಭು ಕೆಂಪೇಗೌಡರು ಬೆಂಗಳೂರು ನಗರವನ್ನ ಆಳಿದಂಥವರು. 55 ವರ್ಷಗಳ ಕಾಲ ಬೆಂಗಳೂರಿನಲ್ಲಿ ಆಳ್ವಿಕೆ ನಡೆಸಿ ಇಡೀ ರಾಜ್ಯದಲ್ಲಿ ಬೆಂಗಳೂರು ಇವತ್ತೇನು ಬೆಳೆದಿದೆ, IT BT ಸಿಟಿಯಾಗಿ ಏನು ಇವತ್ತು ಬೆಳೆದಿದೆ, ಇಡೀ ಕೆಂಪೇಗೌಡರ ಆಳ್ವಿಕೆಯಲ್ಲಿ ಅವರೇನು ವಿಜಯನಗರದ ಅರಸರಿಂದ ಅವರ ಆಶೀರ್ವಾದವನ್ನು ಪಡೆದು ಬೆಂಗಳೂರಿನಲ್ಲಿ ಏನು ಆಳ್ವಿಕೆ ನಡೆಸಿದ್ರು, ಅವರಿಗೆ ಪೂರಕವಾದಂಥ 64 ಬಡಾವಣೆಗಳನ್ನು ನಿರ್ಮಾಣ ಮಾಡಿ ಅಕ್ಕಿಪೇಟೆ, ಬಿನ್ನಿಪೇಟೆ, ಬಳಗಾರಪೇಟೆ, ಚಿಕ್ಕಪೇಟೆ ಸುಮಾರು 64 ಸಮಾಜಗಳಿಗೆ ಅವರ ವೃತ್ತಿಪರವಾದಂಥ ಬಡಾವಣೆಗಳನ್ನು ಮಾಡಿ ಸ್ವಂತ ಕಾಲ ಮೇಲೆ ಎಲ್ಲರೂ ಕೂಡ ನಿಲ್ಲಬೇಕು, ಪ್ರತಿಯೊಬ್ಬರು ಕೂಡ 3 ಹೊತ್ತು ಊಟ ಮಾಡಬೇಕು ಅಂತಕ್ಕಂಥ ದೂರದೃಷ್ಟಿಯನ್ನು ಇಟ್ಕೊಂಡು ಬಹಳಷ್ಟು ರೆವಿನ್ಯೂ ಇಲಾಖೆ ಇರ್ಬೋದು, ಪಟ್ಟಣ ಪಂಚಾಯಿತಿಗಳಿರ್ಬೋದು, ಬಹಳಷ್ಟು ಕಾರ್ಯಕ್ರಮಗಳನ್ನು ಕೆಂಪೇಗೌಡರು ಕೊಟ್ಟಿರ್ತಕ್ಕಂಥ ದೊಡ್ಡ ಇತಿಹಾಸ ಇದೆ. ಆ ಕೆಂಪೇಗೌಡರ ಜಯಂತ್ಯೋತ್ಸವನ್ನ ನಾವೇನು 2015ರಲ್ಲಿ ಮೈಸೂರಿನಲ್ಲಿ 1 ಲಕ್ಷ ಜನರು ಸೇರಿ ಪ್ರಾರಂಭ ಮಾಡಿದ್ರು. ಅದರಿಂದ ಇಡೀ ನಾಡಿನಾದ್ಯಂತ ಕೆಂಪೇಗೌಡರ ಜಯಂತ್ಯೋತ್ಸವ ನಡೀಲಿಕ್ಕೆ ಪ್ರಾರಂಭ ಆಯಿತು. ನಮ್ಮ ನಿರ್ಮಲಾನಂದ ಅವತ್ತು ದೇವೇಗೌಡರಿದ್ರು, ಕುಮಾರಸ್ವಾಮಿ ಇದ್ರು, ಅಂಬರೀಷ್ ಅವರಿದ್ರು, ಎಲ್ಲ ಸದಾನಂದ ಗೌಡರಿದ್ರು, ಎಲ್ಲ ನಾಯಕರು ಕೂಡ ಇದ್ರು. ನಮ್ಮ ವಚನಾನಂದ ಸ್ವಾಮೀಜಿಯವರು ಇದ್ರು, ನಿರ್ಮಲಾನಂದ ಸ್ವಾಮೀಜಿಯವರು ಇದ್ರು. ಆ ಸಭೆ ನಿರ್ಣಯ ಮಾಡಿ ರಾಜ್ಯ ಸರ್ಕಾರಕ್ಕೆ ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಸರ್ಕಾರ ಆಚರಣೆ ಮಾಡ್ತಾ ಇಲ್ಲ, ನೀವು ಮಾಡಬೇಕು ಅಂತೇಳಿ ಮನವಿ ಮಾಡಿದ್ದೆ ನಮ್ಮ ಮೈಸೂರಿನ ಮಹಾಸಭೆಯಲ್ಲಿ. ಆ ಮಹಾಸಭೆಯಾದಂಥ ತೀರ್ಮಾನವನ್ನ ನಿರ್ಮಲಾನಂದ ಸ್ವಾಮೀಜಿಯವರು ಈಗಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕೊಟ್ಟು ಸರ್ಕಾರದ ವತಿಯಿಂದಲೇ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ರು. ಪ್ರಾಧಿಕಾರವನ್ನು ಕೂಡ ರಚನೆ ಮಾಡಿದ್ದಾರೆ. ಇವತ್ತು ಅಂದು ಅದು SM ಕೃಷ್ಣ ಅವರು ಇರ್ಬೋದು, ಜಗದೀಶ್ ಶೆಟ್ಟರ್ ಇರ್ಬೋದು, ಯಡಿಯೂರಪ್ಪನವರು ಇರ್ಬೋದು, ದೇವೇಗೌಡರು ಇರ್ಬೋದು, ಇವರೆಲ್ಲರ ಸರ್ವ ಪ್ರಯತ್ನದಿಂದ ಇವತ್ತು ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅವತ್ತೇನು ನಮ್ಮ ಅಲ್ಲಿನ ಕೇಂದ್ರ ಮಂತ್ರಿಯಾದ ಅಜಿತ್ ಸಿಂಗ್ ಅವರ ಪ್ರಾಮಾಣಿಕ ಪ್ರಯತ್ನದಿಂದ ಇವತ್ತು ಕನ್ನಡ ನಾಡಿಗೆ ವಿಶ್ವವಿದ್ಯಾಲಯ ನಾಡಪ್ರಭು ಕೆಂಪೇಗೌಡರ ವಿಮಾನ ನಿಲ್ದಾಣ ಅಂತೇಳಿ ಅವರ ಹೆಸರು ನಾಮಕರಣ ಆಗಿದೆ.
ಅವರ ಪ್ರತಿಮೆಯನ್ನು ಕೂಡ ನಮ್ಮ ಏರ್ಪೋರ್ಟಿನ ಮುಂದೆ ಪ್ರತಿಮೆಯನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಅಶೋಕ್ ಅವರು, ಸುಧಾಕರ್ ಅವರೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡಿ ಪ್ರತಿಮೆಯನ್ನ ಮಾಡಲಿಕ್ಕೆ ಹಣಕಾಸಿನ ನೆರವನ್ನು ಕೂಡ ಕೊಟ್ಟು ಇವತ್ತು ನಾಡಿನಾದ್ಯಂತ ಕೆಂಪೇಗೌಡರು ಮಾಡಿರ್ತಕ್ಕಂಥ ವಿಚಾರದ ಬಗ್ಗೆ ಸಂಶೋಧನೆಗಳು ನಡೀಬೇಕಾಗಿದೆ. ಇನ್ನು ಕೂಡ ನೋಡ್ತಾ ಹೋಯ್ತಾ ಇದ್ರೆ ಅವರ ಕುಟುಂಬ 7 ಜನ ಕೆಂಪೇಗೌಡರಿಂದ ಹಿಡಿದು ಎಲ್ಲರೂ ಕೂಡ ಈ ರಾಜ್ಯವನ್ನ ಆಳ್ತಕ್ಕಂಥದ್ದು ತ್ಯಾಗ ಮನೋಭಾವದಿಂದ ಆಳಿದ್ದಾರೆ. ರಾಜ್ಯಕ್ಕೆ ಅಪಾರವಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅಂತ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವನ್ನ ಇನ್ಕಲ್ನಲ್ಲಿ ಈ ಬಾರಿ 11ನೇ ವರ್ಷದಲ್ಲೂ ಕೂಡ ಅದ್ದೂರಿಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ನಮ್ಮ ಎಲ್ಲ ಹೆಣ್ಣು ಮಕ್ಕಳು ಆ ಲಕ್ಷ್ಮೀದೇವಿ ಆ ದ್ವಾರವನ್ನು ನಿಲ್ಲಲಿಕ್ಕೆ ಆತ್ಮಾಹುತಿಯನ್ನು ಏನ್ ಮಾಡ್ಕೊಂಡು ಅವ್ರ ಹೆಸರಿನಲ್ಲೇ ಶ್ರೀದೇವನ್ನ ದೇವಸ್ಥಾನವನ್ನು ಏನ್ ಕಟ್ಟಿದ್ದಾರೆ, ಆ ಮಹಿಳೆಯರಿಗೆ ಒಂದು ಸ್ಫೂರ್ತಿ ಇವತ್ತು. ಆ ಎಲ್ಲ ಮಹಿಳೆಯರಿರ್ಬೋದು, ಯುವಕರಿರ್ಬೋದು, ಹಿರಿಯರಿರ್ಬೋದು, ದೇವಾಲಯಗಳು ಅಲ್ಲಿ ತಕ್ಕ ಗವಿಗಂಗಾಧರೇಶ್ವರ, ಗಣಪತಿ, ಆಂಜನೇಯ, ನಾಡಿನಾದ್ಯಂತ ಎಲ್ಲ ದೇವಾಲಯಗಳು, ಎಲ್ಲ ಕೆರೆಕಟ್ಟೆಗಳನ್ನು ಕಟ್ಟಿರ್ತಕ್ಕಂಥವ್ರು ಅಂತ ಮಹಾನ್ ವ್ಯಕ್ತಿಯ ಜಯಂತ್ಯೋತ್ಸವವನ್ನ 11 ವರ್ಷಗಳಿಂದ ಇನ್ಕಲ್ನಲ್ಲಿ ರಾಜ್ಕುಮಾರ್ ಅವರೆಲ್ಲ ತಂಡದವರು ಕೂಡ ಒಟ್ಟಾಗಿ ಸೇರಿ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಿದ್ದಾರೆ. ಅದಕ್ಕೋಸ್ಕರ ಜಯಂತ್ಯೋತ್ಸವ ಶುಭಾಶಯಗಳು. ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಸಂಘ ಇನ್ಕಲ್ ಕಳೆದ 3 ವರ್ಷಗಳಿಂದ ಕೆಂಪೇಗೌಡ ಜಯಂತಿಯನ್ನು ನಿರಂತರವಾಗಿ ಆಯೋಜಿಸುತ್ತಿದ್ದು, ಈ ಬಾರಿ ಕೂಡ ಎಲ್ಲ ಒಕ್ಕಲಿಗರು ಒಗ್ಗೂಡಿ ಅದ್ದೂರಿಯಾಗಿ ನೆರವೇರಿಸಿದರು. ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಭವ್ಯ ಕಾರ್ಯಕ್ರಮಗಳನ್ನು ನಡೆಸುವ ಭರವಸೆಯನ್ನು ಸಂಘದ ನಿರ್ದೇಶಕರಾದ ವಾಸು ಗೌಡ ವ್ಯಕ್ತಪಡಿಸಿದರು. 516ನೇ ಜಯಂತಿ ಕೆಂಪೇಗೌಡ ಜಯಂತಿ ಇವತ್ತು ನಾವು ಇನ್ಕಲಲ್ಲಿ ಮಾಡ್ತಾ ಇದ್ದೀವಿ. ನಾವೆಲ್ಲ ಒಕ್ಕಲಿಗರು ಸೇರಿ ಸತತವಾಗಿ 3ನೇ ವರ್ಷ ಮಾಡ್ತಾ ಇರೋದು. ಅದರಿಂದ ನಮಗೆ ಎಲ್ಲ ಒಕ್ಕಲಿಗರು ಸಹಕರಿಸಿದ್ದಾರೆ. ಇನ್ನು ಮುಂದುವರ್ಷ ಇದೇ ತರ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ನಾವು ನಮ್ಮ ಒಕ್ಕಲಿಗರ ಸಂಘವನ್ನು ಅಭಿವೃದ್ಧಿ ಮಾಡೋದ್ರಲ್ಲಿ ನಾವು ಮುಂದೆ ಬರ್ತಿದ್ದೀವಿ. ಗಂಗಾಧರ್ ಗೌಡ ಅಧ್ಯಕ್ಷರು, ಕಾಮಗಾರಿ ಸಮಿತಿ, ರಾಜ್ಯ ಒಕ್ಕಲಿಗರ ಸಂಘ ಇವರು ಮಾತನಾಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶಾಸಕರಿಗೂ ಹಾಗೂ ಇನ್ನಿತರರಿಗೂ ಧನ್ಯವಾದಗಳು ಅರ್ಪಿಸಿದರು. ಈ ದಿನ ಮೈಸೂರಿನ ಸಾಂಸ್ಕೃತಿಕ ನಗರದಲ್ಲಿ ಇನ್ಕಲ್ ಪಂಚಾಯತಿ ಗ್ರಾಮದಲ್ಲಿ 516ನೇ ನಾಡಪ್ರಭು ಕೆಂಪೇಗೌಡ ಜಯಂತ್ಯೋತ್ಸವ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಮ್ಮ GT ದೇವೇಗೌಡರು ನೆರವೇರಿಸಿ ಇವತ್ತು ಅದ್ದೂರಿಯಾಗಿ ಸೋಮನಾಥ ಸ್ವಾಮೀಜಿಯವರು ಸಹ ಮತ್ತು ಮೈಸೂರು ಶಾಖಾಮಠ ಸೋಮನಾಥ ಸ್ವಾಮೀಜಿಯವರು ಇವತ್ತು ಉದ್ಘಾಟನೆ ಮಾಡಿ ಸುತ್ತಮುತ್ತ ಎಲ್ಲ ಪೂರ್ತಿ ರೋಡ್ಗಳಲ್ಲಿ ಆಚರಿಸಿ ವಿಜೃಂಭಣೆಯಿಂದ ಆಚರಿಸಿದ್ದಾರೆ. ಅವರಿಗೆ ನಮ್ಮ ಎಲ್ಲ ಪರವಾಗಿ ರಾಜ್ಯ ಒಕ್ಕಲಿಗರ ಸಂಘ ಮೈಸೂರು ಮತ್ತು ಮೈಸೂರು ಜಿಲ್ಲಾ ಒಕ್ಕಲಿಗರ ಸಂಘದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ನಾಡಪ್ರಭು ಕೆಂಪೇಗೌಡರ ಒಂದು ಸಾಹಸವನ್ನ ಅವರ ಒಂದು ನಮ್ಮ ಸಮುದಾಯದಲ್ಲಿ ಹುಟ್ಟಿ ಬೇರೆ ಸಮುದಾಯವರಿಗಿಂತ ಜಾಸ್ತಿ ಕೆಲಸವನ್ನು ನಮ್ಮ ಸಮುದಾಯದಲ್ಲಿ ಜಾಸ್ತಿ ಮಾಡಿದ್ದಾರೆ. ಅವರು 64 ಬೀಡನ್ನು ಕಟ್ಟಿ ಅವರ ಜಾತಿಯ ದೇವಸ್ಥಾನ ಕಟ್ಟಿ ಬೆಂಗಳೂರಿನ ಒಂದು ಅಭಿವೃದ್ಧಿ ಕಾರ್ಯವನ್ನ ಅವರ ದೂರದೃಷ್ಟಿ ಕೋನದಿಂದ ತುಂಬಾ ಮಾಡಿದರೆ. ಅವರ ಒಂದು ಜೀವನ ಒಂದು ಕಾರ್ಯಕ್ರಮವನ್ನು ನಮ್ಮ ಮುಂದಿನ ಜೀವನದಲ್ಲಿ ಎಲ್ಲರೂ ಅಳವಡಿಸಿಕೊಳ್ಬೇಕು. ಹಾಗೆ ಅವರು ನಮ್ಮ ಸಮುದಾಯದಲ್ಲಿ ಹುಟ್ಟಿರೋದು, ನಾವು ಅವ್ರ ಸಮುದಾಯದಲ್ಲಿ ಹುಟ್ಟಿರೋದಕ್ಕೆ ನಾವೆಲ್ಲ ಪುಣ್ಯ ಪಡೆದಿದ್ದೀವಿ. ನಿಜವಾಗ್ಲೂ ಬೆಂಗಳೂರಿನ ಒಂದು 56% ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದಾರೆ. ಅವರ ಸಾವಿರಾರು ಕೆರೆಗಳನ್ನು ಕಟ್ಟಿದಂತ ಸೂರ ಅವರು, ನಮ್ಮ ಸಮುದಾಯದ ಸೂರ ಅಂತಾನೆ ಹೇಳ್ಕೊಬಹುದು. ಅವರ ಒಂದು ಜಯಂತ್ಯೋತ್ಸವದ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಆಚರಣೆ ಮಾಡ್ಕೊಂಡ್ಬರ್ತಾ ಕೇಳ್ಕೊಂತ ಇದ್ವಿ. ಸಂಘದ ಕಾರ್ಯದರ್ಶಿ ರಾಜಕುಮಾರ್, ಚಾಮುಂಡೇಶ್ವರಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಸವಿತಾ ಗೌಡ, ಯೋಗ ಶಿಕ್ಷಕಿ ಗೀತಾ ಕುಮಾರ್ ಅವರು ಕಾರ್ಯಕ್ರಮದ ಮಹತ್ವ ಮತ್ತು ಉದ್ದೇಶಗಳ ಕುರಿತು ಮಾತನಾಡಿದರು. ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತಿಯನ್ನ ಮೈಸೂರಿನಲ್ಲಿ 2017ರಲ್ಲಿ ಅದ್ದೂರಿಯಾಗಿ ಪ್ರಾರಂಭ ಮಾಡಿ ಅದಾದ ನಂತರ ಸರ್ಕಾರದಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಜೂನ್ 27ಕ್ಕೆ ಸರ್ಕಾರದಿಂದ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಅದಾದ ನಂತರದಲ್ಲಿ ಕಂಟಿನ್ಯೂ ಆಗಿ ನಾವು ಇನ್ಕಲ್ ಒಕ್ಕಲಿಗರ ಸಂಘದ ವತಿಯಿಂದ ಈ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದೀವಿ. 3ನೇ ಬಾರಿ ಇನ್ಕಲ್ ಒಕ್ಕಲಿಗರ ಸಂಘದಿಂದ ಈ ಒಂದು ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಮಾಡಿದ್ದು ಕ್ಷೇತ್ರದ ಶಾಸಕರು ಹಾಗೂ ನಮ್ಮ ಶಾಖಾ ಮಠದ ಸೋಮನಾಥ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಅದ್ದೂರಿಯಾಗಿ ಎಲ್ಲರೂ ಸೇರಿ ಕಾರ್ಯಕ್ರಮವನ್ನು ಮಾಡಿದ್ವಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೂಡಿ ಒಕ್ಕಲಿಗರ ಸಂಘದ ಎಲ್ಲ ಪದಾಧಿಕಾರಿಗಳು ನಮ್ಗೇನು ಒಂದು ಸಹಾಯವನ್ನು ಮಾಡಿದ್ದಾರೆ. ಅವರಿಗೆ ಈ ಮೂಲಕ ಹೃತ್ಪೂರ್ವಕವಾದ ಧನ್ಯವಾದವನ್ನು ತಿಳಿಸ್ತೇವೆ. ಮೊದಲನೇದಾಗಿ ನಾಡಪ್ರಭು ಕೆಂಪೇಗೌಡ ಜಯಂತಿ 11ನೇ ವರ್ಷದ ಶುಭಾಶಯಗಳು. ಸುಮಾರು 11 ವರ್ಷದಿಂದ ನಮ್ಮ ಈ ಭಾಗದಲ್ಲಿ ಬಹಳ ವಿಜೃಂಭಣೆಯಿಂದ ಕೆಂಪೇಗೌಡ ಜಯಂತಿನ ಆಚರಿಸ್ತಾ ಬಂದಿದ್ದೀವಿ. ಈ ಬಾರಿ ಈ ಕೆಂಪೇಗೌಡ ಜಯಂತಿಗೆ ತುಂಬ ಮೆರುಗನ್ನು ತಂದುಕೊಟ್ಟಂತಹ ನಮ್ಮ ಕ್ಷೇತ್ರದ ಶಾಸಕರಾದ GT ದೇವೇಗೌಡರವರಿಗೆ ನನ್ನ ಇಲ್ಲಿನ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ,
ಪ್ರತಿ ವರ್ಷ ಇದೇ ವಿಜೃಂಭಣೆಯಿಂದ ಆಚರಿಸುವ ಪ್ರಯತ್ನ ನಮ್ದಾಗಿರುತ್ತೆ. ಹಾಗೆ ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಮಾತಾಡೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ, ಆದರೂ ಕೆಲವೊಂದು ವಿಚಾರಗಳನ್ನ ನಾನು ಹಂಚ್ಕೊಳ್ಬೇಕು. ಬೆಂಗಳೂರಂತಹ ದೊಡ್ಡ ಒಂದು ಪ್ರದೇಶನ ಆ ಸಮುದಾಯಕ್ಕೆ ತಕ್ಕಂತೆ ಆ ಭಾಗಗಳನ್ನು ಮಾಡಿ ಅವ್ರಿಗೆ ಕಟ್ಟಿಕೊಟ್ಟಂತಹ ಮಹಾನ್ ದೊಡ್ಡ ವ್ಯಕ್ತಿ. ಅವ್ರ ಸಮುದಾಯ ಆಗಿರುವಂತಹ ನಮ್ಮೆಲ್ಲರಿಗೂ ಬಹಳ ಒಂದು ಹೆಮ್ಮೆ ಇದೆ ಅಂತ ಹೇಳ್ತಾ ಈ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ನಮ್ಮ ಕ್ಷೇತ್ರದಲ್ಲಿ 11 ವರ್ಷಗಳಿಂದ ನಾಡಪ್ರಭು ಕೆಂಪೇಗೌಡರವರ ಜಯಂತಿಯನ್ನು ಆಚರಿಸ್ತಾ ಬಂದಿದ್ದೀವಿ. ಅದರಲ್ಲೂ ಈ ಬಾರಿ ಶಾಸಕರ ಒಂದು ಸಹಯೋಗದೊಂದಿಗೆ, ಅವರ ಒಂದು ಆಶೀರ್ವಾದದೊಂದಿಗೆ, ಹಾಗೆ ಈ ಒಂದು ಇನ್ಕಲ್ ಗ್ರಾಮದ ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ನಾಗರಾಜ್ರವರ ಒಂದು ಅಧ್ಯಕ್ಷತೆಯಲ್ಲಿ, ಹಾಗೆ ಅವರ ಒಂದು ಎಲ್ಲ ಕಾರ್ಯದರ್ಶಿ ಕುಟುಂಬ ಹಾಗೆ ಎಲ್ಲರ ಒಂದು ಸಹಯೋಗದೊಂದಿಗೆ ಈ ಬಾರಿ 2025ರಂದು ತುಂಬಾ ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ. ಹಾಗೆ ಇದು ಹೀಗೆ ಮುಂದುವರಿಲಿ, ಹಾಗೆ ಇಲ್ಲಿರುವಂತಹ ನಮ್ಮ ಎಲ್ಲ ಅಕ್ಕಪಕ್ಕದ ಕುಲ ಬಾಂಧವರು ನಮ್ಮ ಜೊತೆ ಬಂದು ಸೇರ್ಕೊಳ್ಳಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಧನ್ಯವಾದಗಳು. ವಕೀಲ ಹೇಮಂತ್ ಸಿ ಗೌಡ ಹಾಗೂ ಮೊಹಮ್ಮದ್ ಹನೀಫ್ ಅವರು ಅತಿಥಿಗಳಾಗಿ ಪಾಲ್ಗೊಂಡರು. ಪೈಲ್ವಾನ್ ರಾಣಿ ವೆಂಕಟೇಶ್ ಮಾತನಾಡಿ ಸಂಘದ ಸೇವಾ ಕಾರ್ಯಗಳನ್ನು ಹೊಗಳಿ ಎಲ್ಲ ಸದಸ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸಿದರು. ಆದರೆ ಮಹಿಳಾ ಒಂದು ಸಂಘದವರು ಸಹ ತುಂಬಾ ಒಂದು ಪ್ರೋತ್ಸಾಹದಿಂದ ಈ ಸಲ ಅದ್ದೂರಿಯಾಗಿ ಯಶಸ್ವಿಗೊಂಡಿದೆ. ನಮ್ಮ ಶಾಸಕರಾದಂಥ GT ದೇವೇಗೌಡರ ನೇತೃತ್ವದಲ್ಲಿ ಮತ್ತೆ ಸ್ವಾಮೀಜಿಗಳು ಮತ್ತೆ ನಮ್ಮ ಇಂಕಲ್ ಗ್ರಾಮದ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದಂಥ ನಾಗರಾಜು ಅವರು, ಕಾರ್ಯದರ್ಶಿಯಾದಂಥ ರಾಜ್ಕುಮಾರ್ ಅವರು, ವಾಸವಣ್ಣ ಅವರು ಮತ್ತೆ ಎಲ್ಲರೂ ನಮ್ಮ ಒಂದು ಒಕ್ಕಲಿಗರ ಸಂಘದ ಎಲ್ಲ ಪದಾಧಿಕಾರಿಗಳು ಎಲ್ಲ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ತುಂಬಾ ಅದ್ದೂರಿಯಾಗಿ ಯಶಸ್ವಿಗೊಳಿಸಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾಡಪ್ರಭು ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ ಜೈ, ನಾಡಪ್ರಭು ಕೆಂಪೇಗೌಡರಿಗೆ ಜೈ, ನಾಡಪ್ರಭು ಕೆಂಪೇಗೌಡರಿಗೆ ಜೈ. ನಮ್ಮ ಸುದ್ದಿ ಮತ್ತು ವರದಿಗಳನ್ನು ಓದಲು ನಮ್ಮ ಇಂಗ್ಲಿಷ್ ನ್ಯೂಸ್ ಪೋರ್ಟಲ್ mediagram.news ಹಾಗೂ ಕನ್ನಡ ನ್ಯೂಸ್ ಪೋರ್ಟಲ್ kannada.mediagram.news ಗೆ ಭೇಟಿ ನೀಡಿ. ಕನ್ನಡ ಸುದ್ದಿಗಳಿಗಾಗಿ ಮತ್ತು ನಮ್ಮ ವಿಶೇಷ ವರದಿಗಳನ್ನು ವೀಕ್ಷಿಸಲು ಮೀಡಿಯಾಗ್ರಾಮ್ ನ್ಯೂಸ್ ಯೂಟ್ಯೂಬ್ ಚಾನೆಲ್ను ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ.